ನಾನು ಕಾರ್ತಿಕ್ ಹೆಗಡೆ ಹೇಳಿ, ಇವ ಅಶ್ವಥ್ ನಾರಾಯಣ ಅಂತ. ನಾನು ನಿತೀಶ್ ಹೆಗಡೆ, ಅವಿನಾಶ್ ಭಟ್. ನಂಗೆ ಇಲ್ಲಿ ಇವತ್ತು ವಿಶ್ವ ಹವ್ಯಕ ಸಮ್ಮೇಳನಕ್ಕೆ ಬಂದ್ಯ. ಇಲ್ಲಿ ಇವತ್ತು ಇಷ್ಟು ಹವ್ಯಕರನ್ನ ನೋಡಿ, ಇಷ್ಟೆಲ್ಲ ಹವ್ಯಕರು ಇದ್ದಾಳೆ ಗೊತ್ತಿತ್ತಿಲ್ಲ ಈ ಬದಿಗೆ. ಎಲ್ಲರೂ ಇಷ್ಟು ಜನ ಸೇರಿದ್ಯಾ, ಬಹಳ ಖುಷಿ ಆಗ್ತಾ ಇದ್ದು. ಊಟದ ವ್ಯವಸ್ಥೆ, ಇಲ್ಲಿ ಪಾಕೋತ್ಸವ ಆಯ್ಕು, ಇಲ್ಲಿ ಉದ್ಯೋಗ ಮೇಳ ನಂಗಂತ ಬೇಕಾಗಿದ್ದು ಅದು ನಡೀತಾ ಇದ್ದು. ಹಂಗೆ ನಮ್ಮಂತಗೂ ಇಲ್ಲಿ ಪಾರ್ಟಿಸಿಪೇಟ್ ಮಾಡಲು ಒಳ್ಳೆ ಅವಕಾಶ ಕೊಡ್ತಾ ಇದ್ದ. ನಾಳೆ ನಂಗಳದ್ದು ಇದ್ದು ಬನ್ನಿ ನೋಡಿ. ಹಂಗೆ ನಾಳೆ ನೃತ್ಯ ಕಾರ್ಯಕ್ರಮಗಳೆಲ್ಲ ಇದ್ದ, ಬಂದು ಎಲ್ಲರೂ ಪಾಲ್ಗೊಳ್ಳವು. ಇಷ್ಟು ಹವ್ಯಕರನ್ನ ಒಂದೇ ಸತಿ ನೋಡಿ ಭಾರಿ ಖುಷಿ ಆಗ್ತಾ ಇದ್ದು. ಈ ಸುಮಾರು ವರ್ಷದಲ್ಲಿ ಹಿಂಗ್ ಹವ್ಯಕರದ್ದು ಒಂದು ಕಾರ್ಯಕ್ರಮ ಅಂತ ಆಗಿರ್ಲೆ, ಇದೇ ಫಸ್ಟ್ ಟೈಮ್ ಆಗ್ತಿದ್ದು. ಎಲ್ಲ ಹವ್ಯಕರನ್ನ ಒಟ್ಟಿಗೆ ಇಲ್ಲಿ ನೋಡಿ, ಊರವ್ರನ್ನೆಲ್ಲ ಒಂದ್ಸತಿ ಮಾತಾಡಿಸಿ, ಹಿಂಗೆಲ್ಲ ಆರಾಮಿದ್ದೆ ಅಂತೆಲ್ಲ ಮಾತಾಡಿಸಿ, ಇಲ್ಲೆಲ್ಲ ಖಾದ್ಯಗಳಾಗ್ಲಿ, ಒಂದೊಂದು ಸ್ಟಾಲ್ ಆಗ್ಲಿ, ನಮ್ಮ ಹವ್ಯಕರ ಬಗ್ಗೆ ಮಾಡಿರೋಂತ ಕಾರ್ಯಕ್ರಮಗಳಾಗ್ಲಿ, ಪ್ರತಿಯೊಂದು ಚೆನ್ನಾಗಿದ್ದು. ಈ ಹವ್ಯಕ ರತ್ನ ಆಗ್ಲಿ, ಎಲ್ಲಾ ರೀತಿ ಸಾಧನೆಗಳನ್ನ ಗುರುತಿಸಿ ಅವಕ್ಕೆಲ್ಲ ಅವಾರ್ಡ್ ಕೊಡ್ತಾ ಇದ್ದ. ಪ್ರತಿಯೊಂದು ಆ ತರದ್ ಯಾವ್ದೇ ಆಗ್ಲಿ ಎಲ್ಲದು ಚೆನ್ನಾಗಿದ್ದು. ಹವ್ಯಕರನ್ನೆಲ್ಲ ಒಟ್ಟಿಗೆ ನೋಡಿ ಭಾರಿ ಖುಷಿ ಆಯ್ತು ಅಂತ ಹೇಳಕ್ ಇಷ್ಟಪಡ್ತೀನಿ. ಇನ್ನು ಯಾರ್ಯಾರು ಬರ್ಲಿಯೋ, ನಾಳೆ ಒಂದ್ ದಿವಸ ಇದ್ದು ಬನ್ನಿ, ಇನ್ನೆಲ್ಲ ಎಂಜಾಯ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಈ ಹವ್ಯಕ ಸಮ್ಮೇಳನ ನೋಡಿ ಬಹಳ ಖುಷಿ ಆಗ್ತಿದ್ದು, ಇಷ್ಟೆಲ್ಲ ಜನ ನೆರಿದ. ಹಾಗೂ ನಾಳೆನು ಒಂದು ಲಾಸ್ಟ್ ದಿನ ಇದ್ದು, ಬನ್ನಿ ಎಲ್ಲವ ನೋಡಿ ಎಂಜಾಯ್ ಮಾಡಿ. ಹೆಲೋ, ನಾನು ಸಂಹಿತಾ ಎಂ ಹೆಗ್ಡೆ. ನಾನು ಶಿಶಿರಾ ಭಟ್. ನಾನು ಈಶಾನ್ ಭಟ್. ನಾನು ಸಚಿತ್ ಹೆಗ್ಡೆ. ಸೊ ಈ ಹವ್ಯಕ ಸಮ್ಮೇಳನ ಸಖತ್ತಾಗಾಯ್ತು. ಭರ್ಜರಿ ಸ್ಟಾಲ್ಸ್ ಎಲ್ಲ ತುಂಬಾ ಆರ್ಗನೈಸ್ ಆಗಿತ್ತು, ಮತ್ತೆ ಎಲ್ಲದೂ ತುಂಬಾ ಚೆನ್ನಾಗಿದ್ದು. ತಿಂಡಿ ಊಟ ಸಖತ್ತಾಗಿದ್ದು, ಎಲ್ಲ ಸ್ವೀಟ್ ನೆಕ್ಸ್ಟ್ ಲೆವೆಲ್ ಆಗಿದ್ದು. ಥ್ಯಾಂಕ್ ಯು, ಮಜಾ ಬಂತು. ಥ್ಯಾಂಕ್ ಯು. ಸ್ಟೇಜ್ ಪ್ರೋಗ್ರಾಮ್ ಎಲ್ಲ ತುಂಬಾ ಚೆನ್ನಾಗಿತ್ತು. ನಿನ್ನೆ ನಾಟಕ ಮತ್ತೆ ಎಲ್ಲ ಚೆನ್ನಾಗಿತ್ತು. ಇವತ್ತು ಹಾಡು ಡಾನ್ಸು ಸೂಪರ್ ಆಗಿತ್ತು. ಫುಡ್ ಅಂತೂ ಕೇಳೋದೇ ಬೇಡ, ಫುಲ್ ನೆಕ್ಸ್ಟ್ ಲೆವೆಲ್. ಬೇಕಾದಾಗ ಬಂದು ತಿನ್ಕೊಂಡು ಹೋಗ್ಲಕ್ಕಿತ್ತು. ಸ್ವಲ್ಪ ಕಂಪ್ಯಾರಿಟಿವ್ಲಿ ಚೀಪರ್ ಆಗೋ ಇದ್ದು. ಸೊ ನಂಗಂತೂ ತುಂಬಾ ಎಂಜಾಯ್ ಮಾಡ್ದ್ಯಾ, ತುಂಬಾ ತಿಂದ್ಯಾ. ಮಸ್ತ್ ಇತ್ತು ಓವರ್ ಆಲ್ ಪ್ರೋಗ್ರಾಮು. ವೆರಿ ಆರ್ಗನೈಸ್ಡ್ ಇತ್ತು. ಥ್ಯಾಂಕ್ ಯು. ನನ್ನ ಹೆಸರು ಗಿರೀಶ್ ಹೇಳಿ. ನಾನು ನಿನ್ನೆಯಿಂದ ಹವ್ಯಕ ಮೇಳಕ್ಕೆ ಬರ್ತಾ ಇದ್ದಿ. ಹವ್ಯಕ ಮೇಳಕ್ಕೆ ಬರ್ತಾ ಇದ್ದಿ. ನಿನ್ನೆಯಿಂದನೂ ನೋಡ್ತಾ ಇದ್ದಿ, ಎಲ್ಲ ಸಿಕ್ಕಾಪಟ್ಟೆ ಜನ ಬರ್ತಾ ಇದ್ದ. ಎಲ್ಲಾ ಕಡೆಯಿಂದ ಹವ್ಯಕರು ಎಲ್ಲೆಲ್ಲಿಂದ ಇದ್ವಾ, ಎಲ್ಲಾ ಹವ್ಯಕರು ಒಂದೇ ಕಡೆ ಸೇರ್ಸ್ಕೊಂಡು ಮಾತಾಡ್ತಾ ಇದ್ದ. ಎಲ್ಲಾ ಕಡೆನೂ ಓಡಾಡ್ತಾ ಇದ್ದ. ಹವ್ಯಕ ಮೇಳದಲ್ಲಿ ಏನೇನ್ ಸಿಗವ ಎಲ್ಲಾದು ಒಂದೇ ಸೂರ್ನಡಿ ಹೇಳ್ದಂಗೆ ಅಷ್ಟು ಇಲ್ಲೇ ಸಿಗ್ತಾ ಇತ್ತು. ಈಗ ವಿವಿಧ ರೀತಿ ಹವ್ಯಕ ತಿಂಡಿಗಳು ಬೇಕಾದ ಹವ್ಯಕ ತಿಂಡಿ, ಪಾಕೋತ್ಸವಳೆ ಬೇರೆ ನಮೂನೆ ಮಾಡಿದ್ದ. ಅದ್ರೊಳಗೆ ಯಾವ ನಮ್ನಿ ವೆರೈಟಿ ಬೇಕಾ ಹವ್ಯಕ ತಿನ್ನಿಸಿದ್ದ, ಅಷ್ಟು ವ್ಯವಸ್ಥೆ ಇದ್ದು. ಅದ್ರ ಬಿಟ್ಟರೆ ಉದ್ಯೋಗ ಮೇಳ ನಡೀತಾ ಇದ್ದು. ಯಾವುದೇ ಜಾಬ್ ಇದ್ದರೆ ಜಾಬ್ ಅಫೇರ್ಸ್ ಇದ್ದು ಎಲ್ಲರಿಗೂ ಅವಕಾಶ ಇದ್ದು. ಯಾರೇ ಬಂದ್ ಬೇಕಾದ್ರೂ ಜಾಬ್ಗೆ ಇಂಟರ್ವ್ಯೂ ಕೊಟ್ಕೊಂಡು ಅಪ್ಲಿಕೇಶನ್ ಹಾಕಿ ಕೇಳಬೇಕು. ಅದ್ರ ಬಿಟ್ಟರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಭರತನಾಟ್ಯ, ಯಕ್ಷಗಾನ, ಹಾಡು, ಸಂಗೀತ ಎಲ್ಲಾ ಕಾರ್ಯಕ್ರಮ, ವಿವಿಧ ಕಾರ್ಯಕ್ರಮಗಳು ನಡೀತಾ ಇದ್ದು. ಲಕ್ಷೋಪಲಕ್ಷ ಜನಗಾಗಿ ದಿವಸ ಬರ್ತಾ ಇದ್ದ. ನಾಳೆನೂ ಒಂದ್ ದಿವಸ ಇದ್ದು ಇದರಲ್ಲಿ ಅರಮನೆ ಮೈದಾನದಲ್ಲಿ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸವು. ಎಲ್ಲಾ ರೀತಿಯ ವಿವಿಧ ಕರಕುಶಲ ವಸ್ತುಗಳು, ಹಳೆ ಕಾಲದ ವಸ್ತುಗಳು, ಹವ್ಯಕರಿಗೆ ಏನೇನು ಸಂಬಂಧಪಟ್ಟಿದ್ದು ಈ ಉಳ್ಕಂಜ ಸಂಸ್ಕಾರ ಸಂಸ್ಕೃತಿ ಎಲ್ಲದನ್ನು ಬಿಂಬಿಸ್ತಾ ಇದ್ದು. ಎಲ್ಲಾ ಹವ್ಯಕರು ಒಂದಾಗಿ ಎಲ್ಲರೂ ಸೇರ್ಕೊಂಡು ಹಬ್ಬ ಒಂದು ರೀತಿ ಹಬ್ಬದ ನಮೂನೆ ಮಾಡ್ತಾ ಇದ್ದ. ಭಾರಿ ಚಂದವಾಗಿ ನಡೀತಾ ಇದ್ದು. ಪದೇ ವರ್ಷ ಪೂರ್ತಿ ನಡೆಯೋ ಹೋಳಿ ಎಲ್ಲರದ್ದು ಆಶಯ. ನಮಸ್ಕಾರ, ನನ್ನ ಹೆಸರು ಲಾವಣ್ಯ ಅಂತ. 3 ದಿನದ ಸಮ್ಮೇಳನ ತುಂಬಾ ಚೆನ್ನಾಗಿ ನಡೀತಾ ಇದೆ. ಇಲ್ಲಿ ಉದ್ಯೋಗ ಮೇಳ ಬಂದಿದೀವಿ. ಇದು ಉದ್ಯೋಗಾಕಾಂಕ್ಷಿಗಳಿಗೆ ತುಂಬಾನೇ ಹೆಲ್ಪ್ ಆಗತ್ತೆ. ನಾಳೆನೂ ಕೂಡ ಕಂಪ್ನೀಸ್ ಬರ್ತಾ ಇದೆ. ಇದೇ ಪ್ರತಿ ವರ್ಷನೂ ಇದೇ ತರ ಆಗ್ತಾ ಇದ್ರೆ ತುಂಬಾ ಅವಕಾಶಗಳು ಸಿಗುತ್ತೆ. ಉದ್ಯೋಗ ಮೇಳನೂ ಅಷ್ಟೇ, ತುಂಬಾ ಸ್ಥಳೀಯ ತಿಂಡಿ ತಿನಿಸುಗಳೆಲ್ಲ ತುಂಬಾ ಚೆನ್ನಾಗಿ ಕೊಡ್ತಾ ಇದ್ದಾರೆ. ಅಂಡ್ ಎಲ್ಲಾನು ತುಂಬಾ ಚೆನ್ನಾಗಿ ನಡೀತಾ ಇದೆ. ನಮಸ್ತೆ, ನನ್ನ ಹೆಸರು ಸಿಂಚನಾ. ನಾನು ಹವ್ಯಕ ಸಮ್ಮೇಳನಕ್ಕೆ ಫಸ್ಟ್ ಟೈಮ್ ಬರ್ತಿರೋದು. ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು. ಉದ್ಯೋಗ ಮೇಳ ಚೆನ್ನಾಗಾಯ್ತು. ಫುಡ್ ಫೆಸ್ಟಿವಲ್ ಕೂಡ ಚೆನ್ನಾಗಿತ್ತು. ಇದು ಇನ್ನು ಹಲವು ವರ್ಷಗಳು ಇದೇ ರೀತಿ ನಡೆಯಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು. ನಮಸ್ತೆ, ನನ್ನ ಹೆಸರು ಅವಿನಾಶ್ ಭಟ್. ನಾನು ಎಂ.ಟೆಕ್ ಮಾಡ್ತಿದ್ದೆ MS ರಾಮಯ್ಯದಲ್ಲಿ. ಇವತ್ತಿಲ್ಲಿ ಹವ್ಯಕ ಸಮ್ಮೇಳನದಲ್ಲಿ ಉದ್ಯೋಗ ಮೇಳ ಇತ್ತು. ಇಲ್ಲಿ ನಾವು ಒಂದು ಸುಮಾರು ಕಂಪ್ನಿಗೆ ಬಂದು ಇಂಟರ್ವ್ಯೂ ಕೊಟ್ಟಿದ್ವಿ. ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು, ತುಂಬಾ ಚೆನ್ನಾಗಿತ್ತು. ಹೀಗೆ ಪ್ರತಿ ವರ್ಷ ಇದೇ ತರ ನಡೀಲಿ. ನಮ್ಮ ಸಪೋರ್ಟ್ ಎಲ್ರಿಗೂ ಇರುತ್ತೆ. ಇದೇ ತರ ಕಂಪ್ನಿಗಳು ಕರೆಸ್ಲಿ, ಮತ್ತೆ ಎಲ್ರಿಗೂ ಉದ್ಯೋಗ ಸಿಗ್ಲಿ ಅಂತ ನನ್ನ ಅನಿಸಿಕೆ. ನಾನು ಬ್ರಿಜೇಶ್ ಹೆಗ್ಡೆ ಅಂತ ಹೇಳಿ. ನಾನು ಸಿರ್ಸಿ ಹತ್ರ ಹಾರ್ಗರ್ ತುಡುಗುಣಿ ಹತ್ರ ನಾಡುಗುಳಿ ನಮ್ಮದು ಊರು. ನಾನು ಕಳೆದ 7.5 ವರ್ಷದಿಂದ ಸೆನೆಗಲ್ ವೆಸ್ಟ್ ಆಫ್ರಿಕಾದಲ್ಲಿದ್ದೆ. ಹಾಗಾಗಿ ನಮ್ಮ ಹವ್ಯಕ ಕಮ್ಯುನಿಟಿನ ತುಂಬ ಮಿಸ್ ಮಾಡ್ಕೊತಾ ಇದ್ದೆ. ಈಗ ಇವತ್ತಿನ ಕಾರ್ಯಕ್ರಮ ಮತ್ತು ಈ ಥರ ಸಂಘಟನೆ ಬಗ್ಗೆ ನಾವು ಎಲ್ಲ ಚಿಕ್ಕ ವಯಸ್ಸಲ್ಲಿ ತುಂಬ ಹವ್ಯಕ ಮಹಾಸಭೆಗೆ ಮೊದಲೆಲ್ಲ ವರ್ಕ್ ಮಾಡ್ತಿದ್ದ. ಆ ನಂತರದಲ್ಲಿ ಬಿಟ್ಟೋದ. ಈಗ ಎಷ್ಟೋ ವರ್ಷದ ನಂತರ ನಾವಿಲ್ಲಿ
ಅಸೆಂಬ್ಲ್ ಆಗ್ತಾ ಇರೋದು ಅಥವಾ ಸೇರ್ತಾ ಇರುವಂತದ್ದು ತುಂಬಾ ಎಕ್ಸೈಟಿಂಗ್, ತುಂಬಾ ಅಂದ್ರೆ ತುಂಬಾ ಎಕ್ಸೈಟಿಂಗ್. ಎಷ್ಟು ಎಕ್ಸೈಟಿಂಗ್ ಅಂದ್ರೆ ಒಂದೆರಡು ಇನ್ಸಿಡೆಂಟ್ ಅನ್ನ ನಿಮ್ ಜೊತೆ ಶೇರ್ ಮಾಡ್ಕೊಂಬಲ್ಲ. ನಾನು ಇಷ್ಟಪಡೋದು ಏನಂದ್ರೆ, ನಮ್ಗೆ ಕಲಿಸಿದ ಕೋಮಲಾ ಮೇಡಮ್ ಅಂತ ಹೇಳಿ ನಮ್ಗೆ ಜಿಯೋಗ್ರಫಿ ಕಲಿಸಿದ ಮೇಡಮ್ ಈಗ ರಿಟೈರ್ಡ್ ಆಗಿ ಅವ್ರ ಮಕ್ಕಳನ್ನೆಲ್ಲ ಫಾರಿನ್ಗೆ ಕಳಿಸಿ ಅವರ ಒಂದು ರಿಟೈರ್ಮೆಂಟ್ ಜೀವನದೊಳಗಿದ್ದಾಗ ಈ ತರ ಒಂದು ಫಂಕ್ಷನ್ ಅಲ್ಲಿ ನಾನು ಅವ್ರನ್ನ ಗುರ್ತಾ ಹಿಡಿದು ಅವ್ರನ್ನ ಮಾತಾಡಿಸಿದಾಗ ಅವರಿಗೆ ಅವರ ಒಂದು ಪ್ರೊಫೆಷನಲ್ ಜೀವನ ಜೊತೆಯಲ್ಲಿ ನಮ್ಮ ಹವ್ಯಕ ಸಮಾಜದ ಒಂದು ಎಕ್ಸೈಟಿಂಗ್ ಈವೆಂಟ್ ಅಂತ ಹೇಳಿ ಈ ತರ ಒಂದು ಸಾವಿರಾರು ಈವೆಂಟ್ ಆಗಿತ್ತು. ಆಮೇಲೆ ಹೊಸ ಹೊಸ ಜನರ ಪರಿಚಯ ಆಗಿರೋದು. ನಾವು ಎಷ್ಟೋ ವರ್ಷ ಒಬ್ರನ್ನೊಬ್ರನ್ನ ಬಿಟ್ಟು ಎಲ್ಲೆಲ್ಲೋ ಹೋದ್ಮೇಲೆ ನಮ್ಮ ವ್ಯಕ್ತಿತ್ವ ಮತ್ತೆ ಉದ್ಯೋಗ ಅವಕಾಶ, ನಮ್ಮ ವೃತ್ತಿ ಪರಿಣಿತಿಯೊಳಗೆ ಅಗಾಧವಾದಂಥ ವ್ಯತ್ಯಾಸಗಳಾಗಿರ್ತವೆ. ಎಷ್ಟೋ ಜನ ಜೀವನದಲ್ಲಿ ಏಳು ಬೀಳುಗಳನ್ನ ಕಂಡು ಮತ್ತೆ ಭೇಟಿಯಾಗಿರ್ತ. ಹಾಗಾಗಿ ಈ ಹವ್ಯಕ ಮಹಾಸಮ್ಮೇಳನ, ವಿಶ್ವ ಹವ್ಯಕ ಮಹಾಸಮ್ಮೇಳನ ದೇಶ ವಿದೇಶದವ್ರನ್ನು, ಹಳ್ಳಿಯಿಂದ ಒಪ್ಪವ್ರನ್ನು, ಪೇಟೆ ಪಟ್ಟಣದ ಜನರನ್ನು ಎಲ್ಲರನ್ನು ಸೇರಿಸೋದಂತಲ್ಲಿ ತುಂಬಾ ಯಶಸ್ವಿಯಾಗಿದ್ದು. ಬಹುಶಃ ಇಂಥ ದೊಡ್ಡ ಕಾರ್ಯಕ್ರಮ ನಮ್ಮ ಅಧ್ಯಕ್ಷರಾದಂಥ ಗಿರಿಧರ್ ಕಜೆ ಅವರಲ್ಲದೆ ಬೇರೆ ಯಾರ ಹತ್ರಕ್ಕಾದ್ರೂ ಈ ತರ ಇಷ್ಟು ದೊಡ್ಡ ಸಂಘಟನೆ ಮಾಡಲ್ಲ. ಬಹುಶಃ ಇದೊಂದು ಹಿಸ್ಟಾರಿಕಲ್ ಬೆಂಚ್ ಮಾರ್ಕ್. ಬಹುಶಃ ಇನ್ ಮುಂದಿನ ತಲೆಮಾರು ನಾವು ಯಾರಾದ್ರೂ ಇದನ್ನ ಈ ಕಾರ್ಯಕ್ರಮವನ್ನ ಈ ತರ ನಡೆಸೋದಾದ್ರೆ, ಈ ಕಾರ್ಯಕ್ರಮ ನಡೆಸಿದ್ದೇ ಒಂದು ಈವೆಂಟ್, ಒಂದು PhD ಸಬ್ಜೆಕ್ಟ್ ತರ ಅಂತ. ಈ ಕಾರ್ಯಕ್ರಮ ಇಷ್ಟು ಯಶಸ್ವಿಯಾಗಿ ಹೆಂಗ್ ನಡೆದು ಹೇಳುವಂತದ್ದನ್ನೇ ಒಂದು ಅಧ್ಯಯನ ಸಬ್ಜೆಕ್ಟ್ ಆಗಿ ತಗೊಳ್ಳಕೊಳ್ಳುವಂತದ್ದು ನನ್ನ ವೈಯಕ್ತಿಕ ವಿಚಾರ. ಅದು PhDಗೆ ಸೂಕ್ತವಾಗಿದ್ದಾದ್ರೂ ಯಾವ್ದಾದ್ರು ಯೂನಿವರ್ಸಿಟಿ ನಮ್ಮ ಕಮ್ಯುನಿಟಿಗೆ ಸೀಮಿತ ಮಾಡಿಕ್ಕು. ಆದ್ರೆ PhD ಮಾಡೋ ರೀತಿಯಲ್ಲಿ ಅದೇ ಮಾದರಿಯಲ್ಲಿ ಇದೊಂದು ಅನ್ವೇಷಣೆ ಅನ್ನುವಂತ ದೃಷ್ಟಿಕೋನದೊಳಗೆ ಅಧ್ಯಯನ ಮಾಡಿದ್ರೆ ತುಂಬಾ ಸೂಕ್ತ. ಯಾಕಂದ್ರೆ ಅದು ಮತ್ತೆ ಮರುಪ್ರಸಾರ ಆಗ್ತಾ ಇದ್ರೆ ಮುಂದಿನ ಪೀಳಿಗೆವು ಈ ತರ ಕಾರ್ಯಕ್ರಮವನ್ನ ನಡೆಸಲ್ಲ ತುಂಬಾ ಹೆಲ್ಪ್ ಆಗ್ತದೆ ನನ್ನ ಅಭಿಪ್ರಾಯ. ತುಂಬ ಹೃದಯದ ಧನ್ಯವಾದ ಈ ಚಾನೆಲ್ ಅವ್ರಿಗೆ ಒಂದು ಒಳ್ಳೊಳ್ಳೆ ಮಾಹಿತಿಗಳನ್ನ ಕಲೆಕ್ಟ್ ಮಾಡ್ತಾ ಇರೋದಕ್ಕೆ ತುಂಬ ಹೃದಯದ ಧನ್ಯವಾದ. ಥ್ಯಾಂಕ್ ಯು. ನಾನು ಡಾಕ್ಟರ್ ಸುರೇಶ್ ದೇಲಂಪಾಡಿ ಹೇಳಿ ಇಲ್ಲಿ ಈ ವಿಶ್ವ ಹವ್ಯಕ ಸಮ್ಮೇಳನಕ್ಕೆ ಇಲ್ಲಿ ಬಂದಿತ್ತಿದೆ. ನಿನ್ನಿಂದಲೇ ಇಲ್ಲಿದ್ದೆ, ಇನ್ನು ನಾಳೆ ಬರ್ತಾ ಇದ್ದೆ. ಇಲ್ಲಿ ಒಟ್ಟಾರೆ ಇಲ್ಲಿ ನೋಡಿದ್ರೆ 4-5 ಕಡೆಯಲ್ಲಿ ಇಲ್ಲಿ ಸಭಾ ಕಾರ್ಯಕ್ರಮ ನಡೀತಾ ಇದ್ದು. ಪ್ರಶಸ್ತಿ ಆಗಲಿ, ಸಾಂಸ್ಕೃತಿಕ ಕಾರ್ಯಕ್ರಮ ಆಗಲಿ, ಭಜನೆ ಆಗಲಿ, ಆಮೇಲೆ ಇನ್ನೊಂದು ವಿಷಯ ಅಂತಂದರೆ ಉದ್ಯೋಗ ಮೇಳೆಯಲ್ಲಿ ನಡೀತಾ ಇದ್ದು. ಅದು ಯುವಕರಿಗೆ ಭಾರಿ ಹೆಲ್ಪ್ ಆಗುವಂಥದ್ದು. ಆಮೇಲೆ ಹೊಸ ಬಿಸ್ನೆಸ್ ಮಾಡೋಕ್ಕೂ ಅದರ ಬಗ್ಗೆ ತುಂಬ ಜನ ಇಲ್ಲಿ ಅವರ ಅಭಿಪ್ರಾಯ ಕೊಡ್ತಾ ಇದ್ದು. ಅದು ಖಂಡಿತ ತುಂಬ ಜನಕ್ಕೆ ಹೆಲ್ಪ್ ಆಕು. ಈಗ ನಮ್ಮಲ್ಲಿ ಉದ್ಯೋಗ ಮಾಡೋದು ಹೆಂಗೆ ಹೇಳೋವಂಥದ್ದು ಇಲ್ಲಿ ತುಂಬ ಲಾಯ್ಕಲ್ಲಿ ಅಭಿಪ್ರಾಯ ಕೊಡ್ತಾ ಇದ್ದು. ಅದು ಭಾಳ ಲಾಯ್ಕಲ್ಲಿ ನಡೀತಾ ಇದ್ದು. ಆಮೇಲೆ ಸ್ಟಾಲ್ ಎಷ್ಟಿದ್ದು ತುಂಬ ಸ್ಟಾಲ್ಗೈದ್ದು ಇಲ್ಲಿ. ಜನ ಅಂತೂ ವಿಪರೀತ. ನಿನ್ನೆ ಬಂದಿತ್ತಿದೆ, ಇಂದು ಅಂತೂ ಖಂಡಾಪಟ್ಟೆ ಜನ. ನಮ್ಮ ಭಾಷೆ ಹೇಳ್ತಾರೆ ಕಾಲು ಮಡಗಲೇ ಜಾಗ ಇಲ್ಲ, ಅಷ್ಟು ಜನ ಇದ್ದವು ಇಲ್ಲಿ. ಇಷ್ಟು ಈ ರೀತಿಲಿ ನಡಿಗಳು ಯಾರು ಗ್ರಹಿಸಿದ್ದಿಲ್ಲ. ಇಲ್ಲಿ ನಮ್ಮಕ್ಕೆ ಬೇರೆ ಬೇರೆ ವಿಧದಲ್ಲಿ ಹೇಗೆ ಅಭಿವೃದ್ಧಿ ಅಪ್ಪಲಕ್ಕೂ ಬೆಳವಲಕ್ಕೂ ಹೇಳಿ ಇದೊಂದು ಈ ಸಮ್ಮೇಳನ ಖಂಡಿತ ತುಂಬ ಸಹಕಾರಿ. ಇದರ ಮಾಡಿದಕ್ಕೆ ಬಹುಶಃ ಎಷ್ಟು ಒಂದು ಧನ್ಯವಾದ ಹೇಳಿದ್ರೆ ಕಮ್ಮಿ. ಇದು ಆ ರೀತಿಲಿ ನಡೆದು ಇದರ ಆರ್ಗನೈಸ್ ಮಾಡೋದಕ್ಕೆ ಧನ್ಯವಾದಗಳು. ನಾನು ಸಂಪೂರ್ಣವಾಗಿ ಭಾಗವಹಿಸ್ತದೆ, ನಾಳೆ ಭಾಗವಹಿಸ್ತೆ. ಇಲ್ಲಿ ಉತ್ಸಾಹ ಒಂಥರ ಮುಗಿಲು ಮುಟ್ಟಿದ್ದು ಹೇಳಲಿಕ್ಕೆ ತುಂಬಾ ಲಾಯಕ ಇದು. ಧನ್ಯವಾದ. ಭಾರಿ ಚಂದ ಇದು. ಕಳೆದ ಸಮ್ಮೇಳನಕ್ಕೆ ಬೆಂಗಳೂರಲ್ಲಿ ಇಪ್ಪದು, ಕಳೆದ ಸಮ್ಮೇಳನಕ್ಕೆ ಪಪ್ಪಲ್ಲಿ ಆಯ್ದಿಲ್ಲ, ಆಫೀಸ್ ಕೆಲಸ ಇದ್ದ ಕಾರಣ. ಭಾರಿ ಚಂದ ಇದು. ಎಲ್ಲ ಕಾರ್ಯಕ್ರಮ ಭಾರಿ ಚೊಕ್ಕವಾಗಿ ಇಷ್ಟು ಜನಕ್ಕೆ ಏರ್ಪಾಡು ವ್ಯವಸ್ಥೆ ಮಾಡಕ್ಕಾದ್ರೆ ತುಂಬಾ ಕಷ್ಟ ಇತ್ತು. ಅದಕ್ಕಾಗಿ ಹವ್ಯಕ ಸಂಘವ ಅಭಿನಂದಿಸಿದೆ. ಎಸ್ಪೆಷಲಿ ಡಾಕ್ಟರ್ ಕಜೆ ಅವರು ತುಂಬಾ ಚೆನ್ನಾಗಿ ಬೈದು. ಪಾಕೋತ್ಸವ ಅಂತೂ ಭಾರಿ ಲಾಯ್ಕಿದ್ದು. ಎಲ್ಲ ತರದ ಹವ್ಯಕ ತಿಂಡಿ ತಿನಿಸುಗಳ ತಿಂದು ಎಂಜಾಯ್ ಮಾಡ್ಲೆ. ಮಕ್ಕಳಿಂದ ಹಿಡಿದು ಮುದುಕರವರೆಗೆ ಎನ್ನಂತ ಪ್ರಾಯಸ್ಥರಿಗೆ ಕೂಡ ಎಂಜಾಯ್ ಮಾಡುವಂತ, ಸಮಯ ಕಳೆಯುವಂತ ಒಳ್ಳೆ ವ್ಯವಸ್ಥೆ. ಧಾರ್ಮಿಕ ಮುಖಂಡರಿಂದ ಹಿಡಿದು ರಾಜಕೀಯ ಮುಖಂಡರು, ಸಾಹಿತಿಗಳು ಎಲ್ಲ ಬಂದು ಅವರ ಭಾಷಣಂಗ, ಸಂವಾದಂಗ ಎಲ್ಲ ಬಹಳ ಚೆನ್ನಾಗಿ ನಡೀತಾ ಇತ್ತು. ಬಹಳ ಚೆನ್ನಾಗಿ ನಡೀತಾ ಇತ್ತು. ನನ್ನ ಹೆಸರು ಕೃಷ್ಣ ಅಳಿ, ಊರು ಪರ್ರ ಹತ್ತರ ಬರೆ. ನನ್ನ ಹೆಸರು ಮುರಳಿ. ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರು, ಬಟ್ 2 ವರ್ಷ ನಾನು ಕುಮಟಾದಲ್ಲಿದ್ದೆ. ಹಾಗಾಗಿ ಈ ಹವ್ಯಕದ್ದು
ಸ್ವಲ್ಪ ಪರಿಚಯಗಳು ತುಂಬಾನೇ ಇದೆ. ನಮ್ಮ ಚಿಕ್ಕಪ್ಪ ಅವರಲ್ಲಿ ಕೆನರಾ ಕಾಲೇಜಲ್ಲಿ ಪ್ರಿನ್ಸಿಪಾಲ್ ಆಗಿ ಸುಮಾರಾಗಿ ಒಂದು 18-20 ವರ್ಷದ ತನಕ ಕೆಲಸ ಮಾಡಿದ್ದಾರೆ. ಹಾಗೆ ನನ್ನ ಹವ್ಯಕ ಸ್ನೇಹಿತರುಗಳು ಬೇಕಾದಷ್ಟು ಜನ ಇದ್ದಾರೆ. ಈ ಕಾರ್ಯಕ್ರಮ ನಿನ್ನೆ ನಾನು ಯೂಟ್ಯೂಬ್ ಅಲ್ಲಿ ನೋಡಿದೆ, ಯಾಕಂದ್ರೆ ಕಾರ್ಯಾಣ ಅಂತ ಬರಕ್ಕಾಗ್ಲಿಲ್ಲ. ಬಟ್ ಅದು ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಪ್ರತಿಯೊಂದು ಅಷ್ಟೇ ಒಂದು ಸಮಯ ನಿಯಮದ ಒಳಗಡೆ, ಅಂದ್ರೆ ಸಮಯದ ಒಂದು ಕಾಲಮಿತಿ ಒಳಗಡೆನೆ ಮಾಡಿದ್ದಾರೆ. ಇದು ಇವನ್ ಈ ಎಕ್ಸಿಬಿಷನ್ ಅಲ್ಲಿ ಇವತ್ತು ಬಂದಿದ್ದೀವಿ, ನೋಡ್ತಾ ಇದ್ದೀವಿ, ತುಂಬಾ ಚೆನ್ನಾಗಿದೆ ಎಲ್ಲ. ಅಂದ್ರೆ ಒಂದು ಈ ಕರಾವಳಿ ಅಥವಾ ಒಂದು ಹವ್ಯಕ ಪ್ರಾಡಕ್ಟ್ಸ್ ಗಳು ನಮ್ಗೆ ಇಲ್ಲಿ ಸಿಗ್ತಾ ಇದೆ. ತುಂಬಾ ಸಂತೋಷ ಆಗ್ತಾ ಇದೆ. ಸ್ವಲ್ಪ ತಿಂಡಿಗಳೆಲ್ಲ ತಿಂದ್ವಿ, ಎಲ್ಲದೂ ತುಂಬಾ ಚೆನ್ನಾಗಿದೆ. ಇದಾಗಿದೆ. ನಾನು ಎಲ್ಎ ಭಟ್ ಅಂತ ಹೊನ್ನಾವರದಿಂದ ಬಂದಿದ್ದೇನೆ. ನಾನು ಹವ್ಯಕ ವಿಕಾಸ ವೇದಿಕೆಯ ನಿರ್ದೇಶಕರಾಗಿ 13 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇನೆ. ಹಾಗೂ ಹವ್ಯಕ ನಮ್ಮ ಈ ವಿಶ್ವ ಹವ್ಯಕ ಸಮ್ಮೇಳನಕ್ಕೆ ಹಿಂದಿನ 2 ಸಲ ಇದರಲ್ಲೂ ಬಂದಿದ್ದೆ. ಹೀಗೆ 3ನೇ ಸಲ ಇಲ್ಲಿ ಬರ್ತಾ ಇದ್ದೇನೆ. ಒಂದರಿಗಿಂತ ಒಂದು ಅತ್ಯುತ್ತಮದಲ್ಲಿ ಈ ನಡೀತಾ ಇದೆ. ಈ ಸಂಘಟನೆ ಅತ್ಯುತ್ತಮವಾಗಿ ನಡೀತಾ ಇದೆ. ಯಾವುದೇ ಇದರಲ್ಲಿ ನಾವು ಏನು ತೊಂದರೆ ನಮಗೆ ಏನೂ ಆಗಿಲ್ಲ, ತೊಂದರೆ ಆಗುವುದಿಲ್ಲ ಹೇಳುವಂತದ್ದು ನಮಗೆ ಗೊತ್ತುಂಟು. ಯಾಕೆಂದ್ರೆ ನಮ್ಮ ಸಂಘಟನೆ ಹಾಗೆ ಇದೆ. ಹಾಗಾಗಿ ಈ ಹವ್ಯಕ ವಿಶ್ವ ಹವ್ಯಕ ಸಮ್ಮೇಳನ ಅತ್ಯುತ್ತಮವಾಗಿ ನಡೆಯಲಿ ಮತ್ತು ಯಶಸ್ವಿಯಾಗಲಿ ಅಂತ ನಾನು ಹೇಳ್ಕೊಂಡು